ಸಮಸ್ಯೆ ಆಗುತ್ತೆ ನಿಮ್ಗೆ? ನಾಲ್ಗೆ ಮೇಲ್ ಹೋಗುತ್ತೆ ಯಾವಾಗ್ಲೂ. ಹಿಂಗೆ ಮಾತಾಡುವಾಗಷ್ಟೇ ಕೆಳಗಡೆ ಬರುತ್ತೆ. ಊಟ ಮಾಡ್ಬೇಕು ನಾರ್ಮಲ್ ಆಗಿದ್ರು ನಾರ್ಮಲ್ ಆಗಿದ್ರು ನಾಲ್ಗೆ ಮೇಲ್ ಹೋಗುತ್ತೆ. ಸುಸ್ತು, ಸಂಕಟ, ಆಮೇಲೆ ಮಂಕು, ನಿದ್ದೆ ಮಾಡ್ಬೇಕು ಅನ್ಸುತ್ತೆ. ನಿದ್ದೆ ಬರಲ್ಲ, ಸುಮ್ನೆ ಹಿಂಗೆ ಒಂಥರ ಮಲ್ಗಿರೋದು, ಲೇಸಿನೆಸ್ ಆಗಿ. ಆಮೇಲೆ ಅದ್ರ ಮೇಲೆ ಇಷ್ಟ ಇಲ್ಲ. ಅದೇ ತಲೆ ಹಿಂಗ್ ತಿರುಗ್ತಾ ಇರುತ್ತೆ ಯಾವಾಗ್ಲೂ. ಮುಖದಲ್ಲಿ ಏನೋ ಒಂದ್ ನೆರಳು ಹಿಂಗ್ ಓಡಾಡುತ್ತೆ. ತಲೆಯಲ್ಲಿ ಇಲ್ಲೇನೋ ಹಿಂಗೆ ಓಡಾಡುತ್ತೆ. ಇವಾಗ ನಿದ್ದೆ ಚೆನ್ನಾಗ್ ಬರುತ್ತೆ. ಇವಾಗ ಸ್ವಲ್ಪ ದಿನದಿಂದ ನಾನು ಅಜ್ಜಂದು ಫೋಟೋನ ಅದು ಉಗ್ರಗಾತ್ರಿಗೆ ಹೋದ್ಮೇಲೆ ಅಲ್ಲೆಲ್ಲ ಫೋಟೋನ ತಲೆ ಮೇಲೆ ಇಟ್ಕೋಬೇಕು. ಅಲ್ಲಿ ಬರುತ್ತೆ. ಆಗ ಅಲ್ಲಿ ನಾನು 4 ಸರಿ ಹೋಗಿದ್ದೆ. ಇವಾಗ ಮನೇಲೇನೆ ಅಜ್ಜನ ಫೋಟೋನ ತಲೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಮೆಡಿಟೇಷನ್ ತರ. ಅಜ್ಜಯ 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 ಅಂತ. ನಾನು ಒಂದ್ ಸ್ವಲ್ಪ ಹೊತ್ತು ಕೂತಾದ್ಮೇಲೆ ನೆಲದ ಮೇಲೆ ಮ್ಯಾಟ್ ಹಾಕ ಕೂತ್ಕೊಳ್ಳೋದು. ಆಮೇಲೆ ನಂದು ಅಜ್ಜಯ ಅಜ್ಜಯ ಅಂತ ಹೇಳ್ತಾ ಇರ್ತೀನಿ, ಬಾಯ್ಬಿಟ್ಟು ಹೇಳ್ತಾ ಇರ್ತೀನಿ, ಇಲ್ಲಾಂದ್ರೆ ಮನ್ಸಲ್ಲಿ ಹೇಳ್ತಾ ಇರ್ತೀನಿ. ಮನ್ಸಲ್ಲಿ ಹೇಳ್ದಾಗ ನಂದು ಕಾನ್ಸಂಟ್ರೇಷನ್ ಬೇರೆ ಕಡೆ ಹೊರಟೋಯ್ತಿತ್ತು. ಈಗ ಬಾಯ್ಬಿಟ್ಟು ಹೇಳ್ದಾಗ ಒಂದ್ ಸ್ವಲ್ಪ ಹೊತ್ತಿಗೆನೆ 5 ನಿಮಿಷಕ್ಕೇನೆ ಅಜಯ ಅಜಯ ಅಂತ ಸೌಂಡ್ ಕಡಿಮೆ ಮಾಡುತ್ತೆ ಇದೆ ಮಾಡಿ ನಾನ್ ಮಾತಾಡ್ಬಾರ್ದು ಹಂಗ್ ಮಾಡಿ ಆಮೇಲೆ ಅದು ಬರುತ್ತೆ. ಬೇಗ ಬರುತ್ತೆ. ಈಗ ಅಜ್ಜನಿಸ್ ಹೇಳೋದ್ರಿಂದ ಬೇಗ ಬರುತ್ತೆ. ನಾನು 11 ವರ್ಷದಿಂದ ಫಸ್ಟ್ ಸ್ಟಾರ್ಟಿಂಗ್ 2015ರಲ್ಲಿ ನಂಗೆ ಗೊತ್ತಾಗಿದ್ದು. ನಾನು ಸಿಕ್ಕಾಗ್ಬಿಟ್ಟೆ ಉಪ್ಪಿನಕಾಯಿ ತಿಂತಾ ಇದ್ದೆ. ಊಟನೇ ಮಾಡ್ತಿರ್ಲಿಲ್ಲ, ಬರೀ ಉಪ್ಪಿನಕಾಯಿ ತಿನ್ನೋದೆ. ಮೊದ್ಲಿಂದ 2015ರಿಂದ. ಆಗ ಒಂದ್ 2-3 ವರ್ಷ ತಿಂದೆ, ನಂಗೆ ಗೊತ್ತಿರ್ಲಿಲ್ಲ ಆಗ. ಆಮೇಲೆ ಎಲ್ರನ್ನು ಕೇಳಾದ್ಮೇಲೆ ಇದು ಅದೇನೋ ಹೇಳೋದಪ್ಪ ಅವರು ಪೂಜಾರಿಗಳು, ಏನೋ ನೆಗೆಟಿವ್ ಎನರ್ಜಿನಕ್ಕೆ ಏನೋ ಕನ್ನಡದಲ್ಲಿ ಹೇಳಿದ್ರು, ಅದು ಇದು ಅಂತ. ಅದಾದ್ಮೇಲೆ ಒಂದ್ ಸ್ವಲ್ಪ ಟೆಸ್ಟ್ ದೇವಸ್ಥಾನ ಎಲ್ಲ ಹೋಗೋದ್ಮೇಲೆ ಗೊತ್ತಾಯ್ತು ಇದು ದೇವನೇ ಹೇಳ್ತಿರೋದು ಅಂತ. ಅವಾಗ್ಲಿಂದ ಮಾತಾಡ್ತಿರ್ಲಿಲ್ಲ. ನನ್ಗೆ 2015ರಿಂದನು ಬರೀ ದೇವ ಬಿಡ್ಸೋದೆ. ಹಿಡ್ಕತಾನೆ ಇರ್ತವೆ, ಬಿಡಿಸ್ತಾನೆ ಇರ್ತಾರೆ. ಒಂದು ಮಾತಾಡಿರ್ಲಿಲ್ಲ. ಎಷ್ಟೋ ಹಿಡ್ಕೊಂಡು ಎಷ್ಟೋ ಹೋಗವೆ. ಹಾಸ್ಪಿಟಲ್ಗೆಲ್ಲ ಹೋಗಿದ್ರ? ಹಾಸ್ಪಿಟ್ಲ್ ಹೋಗಿದ್ದೆ, ಸೆಂಟ್ ಜಾನ್ಗೆ ಹೋಗಿದ್ದೆ, ಮತ್ತೆ ಚಂದ್ರಶೇಖರ್ ಅಂತ ಅವ್ರ ಹತ್ರ ಎಲ್ಲ ಹೋಗಿದ್ದೆ. ಈಗ ಕದಂಬಾಗ್ ಹೋಗಿದ್ದೆ. ಆಮೇಲೆ ಎಲ್ಲೂ ಏನೂ ಗೊತ್ತಾಗ್ಲಿಲ್ಲ. ಅವ್ರು ಏನು ಕಂಡಿಡಿಯಲ್ಲ. ಈ ರೂಮಿಂದ ಆ ರೂಮ್ಗೆ ಹೋಗುವಂತಾರೆ, ಆ ರೂಮಿಂದ ಈ ರೂಮ್ಗೆ ಹೋಗುವಂತಾರೆ, ಆ ಡಾಕ್ಟರ್ ಹತ್ರ ಹೋಗಿ ನಂಗೆ ಅವ್ರು ಆಡೋದ್ ನೋಡಿ ಹೋಗಿ ಇವ್ರ ಸವಾಸನೆ ಬೇಡ ಅನ್ನಿಸ್ತು. ಆಮೇಲೆ ಸಿಕ್ಕಾಬಿಟ್ಟೆ ಒಂದ್ 2-3 ವರ್ಷದಿಂದ ಸಿಕ್ಕಾಬಿಟ್ಟೆ ತಲೆ ಕೆಟ್ಟವ್ರಂಗಾಗಿತ್ತು. ಆಮೇಲೆ ಚಂದ್ರಶೇಖರ್ ಹತ್ರ ಹೋದಾಗ ಅವರು ಸೈಕ್ಯಾಟ್ರಿಸ್ಟ್ ಟ್ಯಾಬ್ಲೆಟ್ ಕೊಟ್ಟು ಅದು ನುಂಗಿದ್ಮೇಲೆ ಒಂದ್ 6 ತಿಂಗಳು ನಿದ್ದೆ ಜಾಸ್ತಿ ಇತ್ತು. ಸಖತ್ ಹುಚ್ಚಿ ಆಗ್ಬಿಟ್ಟು. ಅಂದ್ರೆ ಅಲ್ಲಿ ಹೋಗಿ ಬಂದಾಗಿಂದ ನಿಮ್ಗೆ ಇದೆಲ್ಲ ಮೈ ಮೇಲೆ ಬರೋ ತರದೇನು ಆತರ ಯಾವಾಗ್ಲೂ ಇರ್ಲಿಲ್ಲ. ಅಂದ್ರೆ ಸಖತ್ ಹುಚ್ಚಿ ತರ ಆಡ್ತಿದ್ದೆ. ಮತ್ತೆ ನನ್ಗೆ ಆಗ್ದಿದ್ದವ್ರನ್ನೆಲ್ಲ ಮನ್ಸಲ್ಲಿ ಯಾವಾಗ್ಲೂ ಬೈಯೋದು, ಕೋಪ ಜಾಸ್ತಿ ಇತ್ತು. ಆತರ ಎಲ್ಲ ಆಯ್ತಿತ್ತು. ಅದೊಂದ್ ಸ್ವಲ್ಪ ಕಡಿಮೆ ಆಯ್ತು. ಈಗ್ಲೂ ಬರ್ತಾ ಇದೆ ಅದು. ಬೇರೆಯವ್ರನ್ನೆಲ್ಲ ನೆನ್ಸ್ಕೊಂಡ್ ಬೈಯೋದು, ಮನ್ಸಲ್ಲಿ ಆಂಗ್ಸೈಟಿ ಅಂತಾರೆ ಅನ್ಸುತ್ತೆ ಅದಕ್ಕೆ. ಆತರ ಎಲ್ಲ ಆಯ್ತಿತ್ತು. ಈಗ ದಾವಣಗೆರೆ ಹತ್ರ ಹರಿಹರ ಹತ್ರ ಉಕ್ಕಡಗಾತ್ರಿ ಅಂತ ಹೋದ್ಮೇಲಿಂದ ಒಂದ್ ಸ್ವಲ್ಪ ಮೈ ಮೇಲೆ ಬರೋದು, ಇಂಪ್ರೂವ್ಮೆಂಟ್ ಎಲ್ಲ ಜಾಸ್ತಿ ಇತ್ತು. ಅಲ್ಲೆಲ್ಲ ಮಾಡ್ದಾಗ ಅಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ಬರ್ತಾ ಇತ್ತು. ಆಮೇಲೆ ಗೊತ್ತಾಯ್ತು. ಈಗ ಅಂತೂ ನನ್ ತಲೆ ತುಂಬಾ ಇದೇ ತುಂಬಾ ಇದೆ. ನನ್ ದೆವ್ವ ಇದೆ, ದೆವ್ವ ಹಿಡ್ಕೊಂಡವೆ, ಇದನ್ನ ಬಿಡಿಸ್ಬೇಕು, ಓಡಿಸ್ಬೇಕು, ಇದೇ ನನ್ ತಲೆಯಲ್ಲಿರೋದು. ಕಳಿಸ್ಬೇಕು ಅಂತಿದ್ಯಾ ಮನ್ಸಲ್ಲಿ? ಸಾಕಾಗಿದೆ ನಂಗೆ. ನನ್ಗೆ ಫುಲ್ ಒಂದ್ 11 ವರ್ಷದಿಂದ ಪೂರ್ತಿಯಾಗಿ ಕಳ್ಸ್ಕೊಡ್ತೀನಿ ಅಂತ ಮಾಡಿ ಪ್ರಾಮಿಸ್ ಮಾಡಿ. ನಂಗೆ ಪೂರ್ತಿಯಾಗಿ ಹೋಗ್ಬೇಕು ಇದು. ಸಾಕು, ನನ್ಗೆ ಬಿಟ್ಕೊಡ್ಬೇಕು ನೀವು. ಬಿಟ್ಕೊಡ್ತೀನಿ. ನಂಗೆ ಸಾಕಾಗಿದೆ ಇಲ್ಲ. ನಂಗೆ ಏನ್ ಕಾಯಿಲೆ ಬಂದ್ರು ಪರವಾಗಿಲ್ಲ, ಬೇರೆ ಆತ್ಮಗಳು ನನ್ ಮನೆಯಲ್ಲಿ ಇರಬಾರ್ದು. ನಾನು ಫ್ರೀ ಆಗಿರ್ಬೇಕು, ಆರಾಮಾಗಿರ್ಬೇಕು. ನನ್ಗೆ ಇದ್ರಿಂದ ಏನು ಮಾಡಕೈತೆ ಇಲ್ಲ. ಅಲ್ಲ, ನೀವು ಭ್ರಮೆ ತರ ಏನಾದ್ರು ಭ್ರಮಿಸೋದ್ ಏನಾದ್ರು ಆಗ್ತಿದ್ಯಾ, ಅಥವಾ ಸುಮ್ನೆ ಹಿಂಗಿರ್ಬೋದೇನೋ, ಇದೇನೋ ಆತರದ್ ಏನಾದ್ರು ಆಗ್ತಿದ್ಯಾ? ಏನ್ ಟೆಸ್ಟ್ ಮಾಡ್ಕೊಂಡಿದೀರಿ? ನಾನೇ ಬೇರೆ ತರ ಇರ್ತೀನಿ, ಅದ್ ಬಂದಾಗ ಬೇರೆ ತರ ಆಗೋದು, ಬೇರೆ ತರ ಮಾತಾಡೋದು. ಆಮೇಲೆ ಬಾಯಲ್ಲೇ ಬೇರೆ ಮಾತು ಬರ್ತಾ ಇರುತ್ತೆ, ನನ್ ತಲೆಲ್ಲೇ ಬೇರೆ. ಹೌದಾ, ನಿಮ್ಗೆ ಅನ್ಸುತ್ತಾ ಹಾಗೆ? ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನೆನ್ನೆ ಇವ್ರು ಬಂದಿದ್ರು ಮನೆಗೆ, ಅವಾಗ್ಲೆಲ್ಲ ಇದಾಗ್ಲೇ ಸ್ಟಾರ್ಟ್ ಮಾಡ್ದೆ, ಅಳಕ್ಕೆಲ್ಲ ಸ್ಟಾರ್ಟ್ ಮಾಡ್ದೆ. ನಿಮಗೇನ್ ಡಿಫ್ರೆನ್ಸ್ ಕಾಣಿಸಿದೆ ಸರ್? ವಾಯ್ಸ್ ಎಲ್ಲ ಚೇಂಜಸ್ ನಿಮ್ಗೆ ಗೊತ್ತಾಗಿದೆಯಾ? ದನಗಳು, ಎಮ್ಮೆಗಳು ಮಾತಾಡುತ್ತಲ್ಲ, ಅಳು ಅಂದ್ರೆ ಹಂಗೆ. ನಾನು ತುಂಬಾ ಕಡೆ ಹೋಗಿದ್ದೀನಿ, ತುಂಬಾ ಕಡೆ ಮಾಡಿಸ್ತಾನೆ ಇದೀನಿ. ಅಲ್ಲೆಲ್ಲ ಏನು ಹೆಂಗೋ ಅಂಬೆ ಅಂತ ಕಿರ್ಚಲ್ವಾ, ಆತರ ಹೆಂಗೋ ಸೌಂಡ್. ಅದು ಒಳಗಡೆಯಿಂದ ಬರುತ್ತೆ ಸೌಂಡ್.
ಯಾರು ಮಾತಾಡ್ತಾ ಇದಾರೆ ಅನ್ನೋ ಪಿಕ್ಚರ್ ನಿಮ್ಗೆ ಗೊತ್ತಾಗುತ್ತಲ್ಲ ಇಲ್ಲ. ಗಂಡಸು ಹೆಂಗಸು ಅಂತ. ಇನ್ನು ಆ ಲೆವೆಲ್ ಗೊತ್ತಾಗ್ತಾ ಇಲ್ಲ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅವು ನಾನು ಹೋಗಲ್ಲ ಹಂಗೆ ಹಿಂಗೆ ಅಂತೆಲ್ಲ. ಆಮೇಲೆ ದೆವ್ವ ಬಿಡ್ಸೋರ್ ಜೊತೆ ಎಲ್ಲ ಜೋರ್ ಮಾಡೋದು, ಅವ್ರ ಜೊತೆ ಜಗಳ ಆಡೋದು, ಅವ್ರನ್ನೆಲ್ಲ ಬೈಯೋದು, ಎದುರಿಸೋದು, ಅವ್ರನ್ನ ಹಂಗೆಲ್ಲ ಮಾಡಿದೀನಿ. ಅವ್ರನ್ನೆಲ್ಲ ಎದುರಿಸೋದು, ಹೊಡಿಯಕ್ ಹೋಗೋದು, ಹಂಗೆಲ್ಲ ಮಾಡಿದೀನಿ. ಆದ್ರೆ ಎಲ್ಲೂ ಯಾರು ಏನು ಎತ್ತ ಅಂತ ಕ್ಲೂ ಬಿಟ್ಟಿಲ್ಲ. ನೋಡೋಣ. ಆಮೇಲೆ ನನ್ ಅನ್ಸುತ್ತೆ ನಮ್ಮ ಅಣ್ಣನ ಹೆಂಡತಿ ಇದ್ಲು. ಗಂಡ ಹೆಂಡತಿ ಇಬ್ರು ಸತ್ತೋದ್ರು. ಅವಳು ಚಿಕ್ಕ ವಯಸ್ಸಿಗೆ ಸತ್ತೋಗಿದ್ದು. ಅವಳನ್ನ ಒಬ್ರು ಮಾಟಕೂಟ ಮಾಡಿ ಸಾಯಿಸಿದ್ದು. ಅವಳನ್ನ ಯಾರ ಹತ್ರನು ಹೇಳ್ಬಾರ್ದು ಅಂತ ಬಾಯ್ ಕಟ್ ಹಾಕ್ಸಿದಾರೆ. ಅದು ಬಂದಾಗ ಇಲ್ಲಿ ಬಂದು ಸಖತ್ತು ಟ್ರೈ ಮಾಡುತ್ತೆ ಮಾತಾಡಕ್ಕೆ. ಇಲ್ಲೆಲ್ಲ ಗೊತ್ತಾಗ್ತಿದ್ಯಲ್ಲ ಮತ್ತೆ ಅದೇ ಮಾತಾಡಕ್ ಆಯ್ತಾ ಇಲ್ಲ. ನಾನ್ ಹೇಳೋದು ಅಲ್ಲ ಕಣೋ, ನಾನ್ ಹೇಳ್ತಾ ಇರೋದು ಯಾರು ಅಂತ ಗೊತ್ತಾಗಿದ್ಯಾ ಅಂತ ಕೇಳಿದಕ್ಕೆ. ಅದು ನನ್ಗೆ ಹಂಗ ಅನ್ಸುತ್ತೆ ಅಷ್ಟೇ, ಅವಳು ಇರ್ಬೋದು ಅಂತ. ಇರಬಹುದು ಅಂತ ಅವ್ರೇನ ಕನ್ಫರ್ಮೇಶನ್ ಇಲ್ಲ. ಆಮೇಲೆ ಇನ್ನೊಂದು ಅವಳಿಗೂ ಒಂದ್ ಹೆಲ್ಪ್ ಮಾಡಿ ಅಂತ. ಅದು ಯಾರೋ ಬಾಯ್ ಕಟ್ ಹಾಕಿದಾರೆ, ಅದಕ್ ಮಾತಾಡಕ್ ಆಯ್ತಾ ಇಲ್ಲ. ಅದು ನನ್ ಹಿಡ್ಕೊಂಡಿರ್ಬೋದು, ನನ್ನಿಂದ ಹೆಲ್ಪ್ ತಗೊಳಕ್ಕೆ. ಅದು ಮಾತಾಡಂಗ್ ಮಾಡ್ಕೊಡಿ ಅಂತ. ಮಾತಾಡಂಗ್ ಮಾಡ್ಬಿಟ್ಟು ಜೊತೆ ಅಲ್ಲ ಬೇರೆ. ಯಾರದು? ಯಾರಮ್ಮ ನೀನು? ಹೇಳಮ್ಮ, ಯಾರಿದು? ಯಾರು ಕನ್ನ ನೀನು? ಮಾತಾಡಕ್ ಆಗ್ತಾ ಇಲ್ವಾ? ಮಾತಾಡಕ್ ಆಗಲ್ವಾ? ಹುಡ್ಗನಾ? ಹುಡ್ಗಿನ? ಹೆಂಗ್ಸ? ಯಾರ್ ನೀನು? ಹುಡ್ಗಿನ ಹೇಳು. ಹುಡ್ಗ ಅಲ್ವಾ? ಹುಡ್ಗಿನ? ಪ್ರಾಣಿನ? ದೇವಿನ? ಏನ್ ಹೆಸರು? ನಿನ್ ಬಾಯಿ ಯಾರಾದ್ರೂ ಕಟ್ಟಿದಾರ? ಇಲ್ವಾ? ನಾಗನ ನೀನು? ಮತ್ ಯಾರು? ಮಾತಾಡು. ಯಾರು ನೀನು? ನಾ ಹೇಳಲ್ಲ. ಹುಡುಗನ ಹುಡುಗಿನ? ಹೇಳಲ್ಲ. ಸರಿ, ನಿನ್ಗೆ ಹೆಲ್ಪ್ ಮಾಡ್ತೀನಿ ನಾನು ನಿನ್ ನೋಯ್ಸಕ್ ಬಂದಿಲ್ಲ. ನಿನ್ಗೆ ಗೊತ್ತು ತಾನೇ ನನ್ನ ಉದ್ದೇಶ. ನಿನ್ಗೆಲ್ಲ ಅರ್ಥ ಆಗುತ್ತಲ್ಲ. ನಾನೇನು ಮಾಡಲ್ಲ ಅಂತ ಗೊತ್ತಿದೆಯಲ್ಲ ನಿನ್ಗೆ. ಹೌದು. ಹೇಳ್ಬಿಡು. ನಾ ಹೇಳಲ್ಲ. ಮಗುನ ನೀನು? ಇಲ್ಲ. ಮಾತಾಡ್ಬೇಕು ಪುಟ್ಟ. ಹೆಣ್ಮಗ್ಳ ನೀನು? ಇಲ್ಲ. ಹೇಳು ಕಂದ. ನಾ ಹೇಳಲ್ಲ. ಒಂದ್ ಮಾತ್ ಹೇಳ್ತೀನಿ ಕೇಳಿಸ್ಕೊ. ನಾನು ನಿನಗೆ ನೋಯಿಸೋ ಉದ್ದೇಶ ಅಲ್ಲ ನಂದು. ಈ ಹುಡುಗಿ ದೇಹಕ್ಕೆ ಏನಕ್ ಬಂದೆ? ನಿನ್ಗೆ ಏನಾದ್ರು ಅನ್ಯಾಯ ಆಗಿದ್ರೆ ಹೇಳು, ನಾನು ಅದಕ್ಕೆ ನಿನಗೆ. ಇಲ್ಲ. ಏನು ಅನ್ಯಾಯ ಆಗಿಲ್ವಾ? ಇವ್ರ ಮನೇಲಿ ಯಾರು ಮೋಸ ಮಾಡಿದಾರ? ಇಲ್ಲ. ಇಲ್ಲ. ಇಲ್ವಾ? ಎಷ್ಟು ವರ್ಷ ಆಯ್ತು ನೀನ್ ಬಂದು? ನಾ ಹೇಳಲ್ಲ. ನೋಡು, ನೀನ್ ಹೇಳಿಲ್ಲ ಅಂದ್ರೆ ಬೇರೆ ರೂಪದಲ್ಲಿ ತೆಗಿಯೋದ್ ಗೊತ್ತಿದೆ ನನಗೆ. ನೀನ್ ತೆಗೆದು ಅಲ್ಲಿ ಇಲ್ಲಿ ನೇತಾಕಿಸ್ತಾರಲ್ಲ, ಅವ್ರ ಹತ್ರ ಕಳ್ಸ್ಕೊಡ್ಲಾ? ಬೇಡ. ಅದಕ್ಕೆ ಹೇಳು. ಮಾತಾಡಲ್ಲ ಅಂದ್ರೆ ಅಲ್ಲಿ ಇಲ್ಲಿ ನೇತಾಕಿ ನಿನ್ನ ಬಂಧನ ಮಾಡ್ಕೊಳ್ಳೋರ ಹತ್ರ ಕಳಿಸ್ಕೊಡ್ತೀನಿ. ಒಳ್ಳೆ ರೀತಿಯಲ್ಲಿ ಹೇಳಿ ನಿನ್ ಮುಂದಿನ ಜೀವನ ಚೆನ್ನಾಗಿರೋ ತರ ಕಳಿಸ್ಕೊಡ್ತೀನಿ. ಆ ತರ ಒಳ್ಳೆ ಜನ್ಮ ತಗೋ. ನಾನು ಭಗವಂತನ ಹತ್ರ ಪ್ರೇಯರ್ ಮಾಡಿ ನನ್ನ ಶಕ್ತಿಯಿಂದ ಒಳ್ಳೆ ಕಡೆ ಕಳಿಸ್ಕೊಡ್ತೀನಿ. ಇದು ನನ್ ಕಡೆಯಿಂದ ಪ್ರಾಮಿಸ್. ನಾನು ನಿನ್ಗೆ ಯಾವುದೇ ಸಮಸ್ಯೆ ಮಾಡಲ್ಲ. ಏನ್ ವಿಚಾರ ಅಂತ ನೀನು ಮಾತಾಡಿ ನೆಮ್ಮದಿಯಿಂದ ಹೊರಡು. ನಿಂಗೇನಾರು ಅನ್ಯಾಯ ಆಗಿದ್ರೆ ಹೇಳು, ಅದಕ್ಕೆ ನ್ಯಾಯ ದೊರಕಿಸ್ಕೊಡೋ ರೀತಿ ನ್ಯಾಯ ದೊರಕಿಸ್ಕೊಡ್ತೀನಿ. ಹೇಳುದನ್ನ. ಹೆಣ್ಮಗ್ಳ ನೀನು? ಎಷ್ಟು ವಯಸ್ಸು ನಿಂದು? ಹೇಳು ಮಗಳೇ, ಹೇಳವಾ? ಎಷ್ಟು ವಯಸ್ಸು ನಿಂದು? ಹೇಳು ಮಗನ. ಎಷ್ಟು ಪುಟ್ಟ ವಯಸ್ಸು ನಿಂದು? ಮಾತಾಡು. ಎಷ್ಟಮ್ಮ ವಯಸ್ಸು? ಹೆಂಗಾಯ್ತು